ದಲಿತ ಸಮುದಾಯ ಮುಖಂಡ ನಾನು ಮಾತೃ ಗ್ರಾಮದಲ್ಲಿದ್ದೀನಿ. ನಾನು ಸ್ಟೇಟ್ ಬೋಟ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಭಾರತ ದೇಶದಲ್ಲಿ ಬೋಳಿ ಜನಾಂಗದಲ್ಲಿ ನಾನು ರವಿ ಮಾಕ್ಲಿ ಅನ್ನೋರ್ ಮೊಮ್ಮಗ, ಅವ್ರ ಅವ್ರ ಜೊತೆ ನಾನು ಓಡಾಡ್ತಾ ಇದ್ದೀನಿ. ನಮ್ಮ ಕುಟುಂಬದಲ್ಲಿ ಒಬ್ಬ ನಮ್ಮ ದಲಿತ ದೊಡ್ಡಪ್ಪನ ಮಗನ ಹಬ್ಬಕ್ಕೆ ಕಿಶೋರ್ ಅಂತ, ಮಾಯಾ ಅಂತ, ಅವನು ನಮ್ಗೆ ಅವ್ರಿಗೆ ಏಜ್ ಆಗಿದೆ, 80 ವರ್ಷ ಆಗಿದೆ. ನಮ್ಮ ತಾತವರು ತುಂಬಾ ಸಮಾಜ ಸೇವೆಗಳು ತುಂಬಾ ಮಾಡಿದ್ದಾರೆ, ದಲಿತರಿಗೆಲ್ಲ ಮಠಗಳಿಗೆಲ್ಲ ಪ್ರತಿಯೊಂದು ಮಾಡ್ಕೊಂಡ್ ಬಂದಾರೆ. ನಮ್ಮಲ್ಲಿ ಒಬ್ಬ ಕುಟುಂಬದಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ಗೆ ಬಿದ್ದು ಅವನು ಹಿಂಗೆ ಅಟ್ರಾಸಿಟಿ ಕೇಸ್ಗಳು ಪಿಟಿಷನ್ ಅದ್ರಲ್ಲಿ ಸ್ವಲ್ಪ ಹಣಕಾಸು ಮಾಡ್ಕೊಂಡ್ಬಿಟ್ಟು ನಮ್ಮೂರಲ್ಲಿ ನಮ್ಮ ಸಮುದಾಯದ ಶಿವಾಜಿನಗರದಿಂದ ಪ್ರಕಾಶ್ ಅಂತ ರೌಡಿ ನಮ್ಮೂರಲ್ಲಿ ಇರೋನ್ನ ಎತ್ಕಟ್ಟೋದು, ಬರ್ತಡೇ ಮಾಡಿಸೋದು, ನಾನ್ ವೆಜ್ ಮಾಡಿಸೋದು, ಬಿಯರ್ಗಳು ತರಿಸೋದು, ರೌಡಿಗಳು ಕರ್ಸೋದು. ನಾವು ಈಗ ಭೀಮೇಶ್ವರ ದೇವಸ್ಥಾನ ಒಂದು ಕಟ್ಟಬೇಕಂತ ಹೊಟ್ಟಿದ್ದೀವಿ. ಒಂದು 7-8 ಕೋಟಿ ವೆಚ್ಚದಲ್ಲಿ ಮಾಕ್ಲಿ ನಾವು ಪ್ರವರ್ಗ ಸಿ ದಲಿತ ಕುಟುಂಬದಲ್ಲಿ ಬಂದ್ವಿ, ನಾವು ಕಟ್ಟಬೇಕಂತ ಹೊಟ್ಟಿದ್ದೀವಿ. ಈ ದೇವಸ್ಥಾನ ಹೆಂಗ್ ಕಟ್ಬಿಡ್ತಾರೆ? ನಾವು DGP IGPಗಳಿಗೆ ಹೇಳ್ಬಿಡ್ತೀವಿ. ಮುಸ್ಲಿಂ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ದೇವಸ್ಥಾನ ತೆರವು ಮಾಡಿ ಅಂತೇಳಿ. ಆಗಮಿಕರು ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ, ಪರ್ಮಿಷನ್ ಆಗಿ ಆದೇಶ ಬಂದಿದೆ. ಸೋಮವಾರ ದೇವಸ್ಥಾನಕ್ಕೆ ನಾನು ರೌಡಿಗಳು ಕರೆಸ್ತೀನಿ, ಅದೇನು ದೇವಸ್ಥಾನಕ್ಕೆ ಕಿತ್ತಾಕ್ತಾರೆ ಅಂತ ನಮ್ಮೇಲೆ ಉದ್ದೇಶಪೂರ್ವಕವಾಗಿ ಈ ತರ ಸಂಚು ಮಾಡ್ತಾ ಇದ್ದೇನೆ ಸರ್. ನಾವು CM ಹತ್ರಕ್ಕೆ ಲೆಟರ್ ಕೊಡ್ಬೇಕು ಅಂತ ಎಲ್ಲ ರೆಡಿ ಮಾಡಿದ್ವಿ. ದಯವಿಟ್ಟು ಹಾಕ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತ ಮಾತಿನ ಕೋಮದಲ್ಲಿ ಹುಟ್ಟಿಸ್ಬೇಕು ಅಂತ ಒಬ್ಬ ಜಾತಿಯಾಗಿ ನಮ್ಮಲ್ಲೇ ಒಬ್ಬ ಜಾತಿ ಹುಟ್ಟಿದ್ದೇನೆ ಸರ್. ದಯವಿಟ್ಟು ನನ್ನ ರಿಕ್ವೆಸ್ಟ್ ಸರ್. ಖಂಡಿತ ಅನುಬಂಧದಲ್ಲಿ ಬಂದ್ರೆ ನಾವು ಜೋರಾಗಿದ್ದೀವಿ ಸರ್. ಅವನ ಅನುಬಂಧದಲ್ಲಿ ಯಾರೋ ಸಣ್ಣ ಪುಟ್ಟ ದುಡ್ಡು ತಲೆ ಕೆಡಿಸ್ಕೊಬೇಡಿ. ಪರ್ಮಿಷನ್ ಸಿಕ್ಕಿದ್ರೆ ದಯವಿಟ್ಟು ಮಾಡಿ, ನಮ್ ಸಪೋರ್ಟ್ ಇದ್ದೇ ಇರುತ್ತೆ. ಯಾವ ಕಾರಣಕ್ಕೂ ಅದಕ್ಕೆ ಅಲ್ಲ, ಯಾವ ಕಾರಣಕ್ಕೂ ರೌಡಿಸಮ್ ಅನ್ನ ನಾವು ಸಹಿಸಲ್ಲ. ಝೀರೋ ಅದಕ್ಕಲ್ಲ, ಯಾವ ಕಾರಣಕ್ಕೂ ರೌಡಿಸಮ್ ಡ್ರಗ್ಸ್ ಬಗ್ಗೆ ಝೀರೋ ಅಲ್ಲ ಸರ್. ನಾವು ದುಡ್ಡಲ್ಲಿ ಆಸ್ತಿ ಇಟ್ಕೊಂಡ್ವಿ, ಗೋಡಂಗಳಲ್ಲಿ ಇಟ್ಟಿದ್ವಿ. ಬಟ್ ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲ ಸ್ವಲ್ಪ ಹುಡುಗ ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಬರ್ತಡೇ ಮಾಡ್ಸೋದು, ಇದು ಗಣೇಶ ಹಬ್ಬ 1 ಲಕ್ಷ ಕೊಡೋದು. ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ಧರ್ಮಛತ್ರ ಕಟ್ಟಿದ್ದೀವಿ, 2 ಎಕರೆ ಪಾರ್ಕ್ ಮಾಡಿದೀವಿ, ಊರಲ್ಲಿ ಇನ್ನೊಂದು ದೇವಸ್ಥಾನ ಕಟ್ಟಿದೀವಿ. ನಾವೇ ಹುಟ್ಟಿಸ್ತೇವೆ ಸರ್ ನಮ್ಮಲ್ಲೇ ಕುಟುಂಬದಲ್ಲಿ. ಆಮೇಲೆ ಬಂದು ಹುಡುಗ ಸಂಬಂಧ ಹುಡುಗ ಕರ್ಕೊಂಡು ನಮ್ಮಲ್ಲಿ ಶೋ ಆಫ್ ಮಾಡೋದು. ನಮ್ಮ ಕುಟುಂಬನೇ, ಬೇರೆ ಯಾರೆಲ್ಲ ಇರ್ಲಿ. ದಯವಿಟ್ಟು ನಿರ್ಮಾಣ ಮಾಡಿ ಸರ್. ಪ್ರಾಬ್ಲಮ್ ಇದೆ ಒಂದು ರೈಟಿಂಗ್ ಅಲ್ಲಿ. ನಾವು ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಬಂದು ನಾವು ಸ್ಟೇಷನ್ ಅಲ್ಲಿ ಹೇಳಕ್ ಆಗಲ್ಲ ಸರ್. ಅದಕ್ಕೆ ನಾವು ತಮ್ಮ ಮಟ್ಟಿಗೆ ನೋ ಪ್ರಾಬ್ಲಮ್. ಆಯ್ತು.